ಸರ್, ಇನ್ನು ಮುಂದಿನ ಪ್ರಾಜೆಕ್ಟ್ಗಳು ಯಾವ ಥರ ಸಿನಿಮಾಗಳನ್ನ ಕೊಡಬೇಕು ಇಂಡಸ್ಟ್ರಿಗೆ ಅಂತ ಅನ್ಕೊಂಡಿದ್ದೀರಾ? ಕಪಟಿ ಜೊತೆ ಬೇರೆ ಮುಂದೆ ಯಾವೆಲ್ಲ ಸಿನಿಮಾಗಳನ್ನ ಕೊಡಬೇಕು, ಡಿಫ್ರೆಂಟಾಗಿ ಕೊಡಬೇಕು ಅನ್ನೋ ಥರ ಇದ್ದರೆ ಅದ್ರ ಬಗ್ಗೆ, ಜೊತೆಗೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಫಸ್ಟ್ ವಿಷಯ ಏನಂದರೆ, ಇದು ಕಪಟಿ ಆದಮೇಲೆ ನಾನು ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇರೋದು ಫಾದರ್ ಅಂತ ಒಂದು ಸಿನಿಮಾ, ಆರ್ ಚಂದ್ರು ಪ್ರೊಡಕ್ಷನಲ್ಲಿ ನಾನು ಕ್ರಿಯೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಟ್ ಆಗುತ್ತೆ, ಒಳ್ಳೆ ಸಿನಿಮಾ ಟರ್ನ್ ಆಗುತ್ತೆ. ಚಂದ್ರು ಸ್ಟೈಲ್ ತಾಜ್ ಮಹಲ್ ಮತ್ತು ಚಾರ್ಮಿನಾರ್ ಆ ಥರ ಒಂದು ಸಿನಿಮಾ, ಒಂದು ಎಮೋಷ್ನಲ್ ಸಿನಿಮಾ ಆಗುತ್ತೆ. ಚೆನ್ನಾಗಿದೆ ಕತೆ, ಒಂದು ಫಸ್ಟ್ ಸ್ಕೆಡ್ಯೂಲ್ಸ್ ಶೂಟಿಂಗ್ ಆಗಿದೆ. ದಟ್ ವಿಲ್ ಬಿ ಅನದರ್ ಕಾಂಟ್ರಿಬ್ಯೂಷನ್ ಫ್ರಮ್ ಮೈ ಸೈಡ್. ಅದು ಬಿಟ್ಟು ನಾನು ಲಕ್ಷ್ಮೀಲಾಜ್ ರೂಮ್ ನಂಬರ್ 10 ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ತಮಿಳಲ್ಲಿ, ಮೋಸ್ಟ್ಲಿ ಚಂದ್ರು ಅವ್ರ ಪ್ರೊಡಕ್ಷನಲ್ಲೇ ಮಾಡ್ತಾಯಿದ್ದೀನಿ. ಕನ್ನಡದಲ್ಲಿ ಬ್ಯಾಲ್ಕನಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಒಂದು ಔಟ್ ಆ್ಯಂಡ್ ಔಟ್ ಎಕ್ಸ್ಪೆರಿಮೆಂಟ್ ಇಂಟೆನ್ಸ್ ಸಿನಿಮಾ ಅದು. ಸೊ ಇದು 2 ಸಿನಿಮಾ ಫ್ಯೂಚರಿಗೆ ಅಂದ್ಕೊಂಡಿರೋದು ಸದ್ಯಕ್ಕೆ. ಇದು ಇಲ್ಲದೆ ಈಗ ಪ್ಯಾನ್ ಇಂಡಿಯನ್ ಸಿನಿಮಾ ಬಗ್ಗೆ ನೀವು ಏನು ಕೇಳಿದ್ರಿ, ಪ್ಯಾನ್ ಇಂಡಿಯನ್ ಸಿನಿಮಾ ಅನ್ನೋದು ವರ್ಡ್ ಮಾತ್ರ ಹೊಸದು, ಅದಕ್ಕೆ ಮುಂಚೆ ಎಲ್ಲ ಇತ್ತು. ಏನಂದರೆ ನಾವು ಬರೀ ಥಿಯೇಟ್ರಿಕಲ್ ಲೆವೆಲಲ್ಲಿ ಡಬ್ಬಾಗಿ ರಿಲೀಸ್ ಆಗಿಲ್ಲ ಬಿಟ್ಟರೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಡಬ್ಬಾಗಿ ಸ್ಯಾಟ್ಲೈಟು OTT ರಿಲೀಸ್ ಆಗ್ತಾನೇ ಇತ್ತು. ಈಗ ನಾವು ಥಿಯೇಟ್ರಿಕಲ್ಲೂ ಸೇರಿ ಮಾಡೋದ್ರಿಂದ ಆ ವರ್ಡ್ ಪ್ಯಾನ್ ಇಂಡಿಯಾ ಸಿನಿಮಾ ಥಿಯೇಟ್ರಿಕಲ್ಲೂ ರಿಲೀಸ್ ಆಗಿ ಸ್ಯಾಟಲೈಟ್ ಆ್ಯಂಡ್ OTTಯಲ್ಲಿ ಬರ್ತಾಯಿದೆ. ಅದರ್ವೈಸ್ ಇಟ್ ವಾಸ್ ಎ ಓಲ್ಡ್ ಟರ್ಮ್ ಓನ್ಲಿ, ನಾವು ಅಂದರೆ ಓಲ್ಡ್ ಕಲ್ಚರ್ ಓನ್ಲಿ. ಈಗ ಅದಕ್ಕೊಂದು ಹೊಸ ಶೇಪ್ ಕೊಟ್ಟು ಅದನ್ನು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೇಳಿ ಥಿಯೇಟ್ರಿಕಲ್ಲೂ ರಿಲೀಸ್ ಮಾಡಿ ಒಂದು ಟ್ಯಾಗ್ ಕೊಡ್ತಾಯಿದ್ವಿ ಅಷ್ಟೇ. ಎಷ್ಟೋ ಜನ ಸರ್ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬಂದ್ಮೇಲೆ ಅಯ್ಯಪ್ಪ ಯಾಕಪ್ಪ ಹೋದೆ, ಅಯ್ಯೋ ಹೋಗಬಾರ್ದಿತ್ತಪ್ಪ ಅಂತೆಲ್ಲ ಹೇಳ್ತಾರೆ. ನಿಮಗೆ ಯಾವತ್ತಾದ್ರೂ ಹಂಗೆ ಅನಿಸಿದೆಯಾ ಅಂತ ಹೇಳಿ? ಚಾನ್ಸೇ ಇಲ್ಲ. ನನಗೆ ಬಿಗ್ ಬಾಸ್ ಬಂದು ಇಟ್ಸ್ ಎ ವೆರಿ ಬಿಗ್ ಲೆಸನ್ ಫಾರ್ ಮೀ. ಫಿನಾನ್ಷಿಯಲಿ ತುಂಬ ನನಗೆ ಪ್ಲಸ್ ಆಯಿತು, ಒಂದಷ್ಟು ಬಿಸ್ನೆಸ್ ವಿಷಯಗಳು ನನಗೆ ಪ್ಲಸ್ ಆಯಿತು. ಪಾಪ್ಯುಲಾರಿಟಿ ವೈಸ್ ಇವತ್ತು ನಾನೇನು ಗಾಲಿಪಟ ಎಷ್ಟು ಪಾಪ್ಯುಲಾರಿಟಿ ಕೊಡ್ತೋ ಅಷ್ಟೇ ಬಿಗ್ ಬಾಸದ್ದು ನಾನು ಪಾಪ್ಯುಲಾರಿಟಿ ಸಿಕ್ತು. ಸಿನಿಮಾದಲ್ಲಿ ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಏನು ಪಾಪ್ಯುಲಾರಿಟಿಗೆ ಸಿಕ್ತೋ ಅದಕ್ಕಿಂತ ಜಾಸ್ತಿ ಬಿಗ್ ಬಾಸಲ್ಲಿ ಸಿಕ್ತು. ಸೊ ನನಗೆ ಐ ಹ್ಯಾವ್ ನೋ ರಿಗ್ರೆಟ್ಸ್. ನನಗೆ ತುಂಬ ಖುಷಿ ಬಿಗ್ ಬಾಸ್ ಹೋಗಿ ಬಂದಿರೋದು. ಅಂದರೆ ಅದನ್ನು ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಆ ಥರ ತಾನೇ. ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ದೆ ರಾಂಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಬಿಗ್ ಬಾಸ್ ಹೋಗಿ ಬಂದಮೇಲೆ ನನಗೆ ಹಿಂಗಾಯ್ತು ಅಂತ ಮಾತಾಡೋದು, ಐನೋ ತುಂಬ ಜನಕ್ಕೆ ಅದು ಬೇಜಾರಾಗಿದೆ ಹೋಗಿ ಬಂದಮೇಲೆ. ಬಟ್ ನನಗಾಗಲಿ, ಚಂದನ್ ಶೆಟ್ಟಿ ಆಗಲಿ, ಅನುಪಮ ಗೌಡ, JK, ನಾವೆಲ್ಲ ಶೈನ್ ಆದಿವಲ್ಲ, ಚೆನ್ನಾಗೇ ಮಾಡ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಫೈನಲಿ ನಿಮ್ಮನ್ನು ಪ್ರೀತಿಸುವಂಥ ಜನರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟ? ನನಗೆ ಅಭಿಮಾನಿಗಳು ಅಂತ ನಾನು ಹೇಳಲ್ಲ. ನೀವು ಹೇಳಿದ್ರಲ್ಲ ಫಸ್ಟ್, ನನ್ನ ಪ್ರೀತಿಸುವ ಕನ್ನಡ ಜನಗಳಿಗೆ ಯಾವತ್ತೂ ನಾನು ಲಾಯಲ್ ಆಗಿರ್ತೀನಿ. ನನ್ನನ್ನು ನಿಮ್ಮವನಾಗೆ ಟ್ರೀಟ್ ಮಾಡಿ ಇವತ್ತು ತನಕ ಕರ್ಕೊಂಡು ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ. ಫ್ಯೂಚರಲ್ಲೂ ಅಷ್ಟೇ ಸಪೋರ್ಟ್ ಮಾಡಿ ನಿಮಗೆ ನಾನು ಒಳ್ಳೆ ಸಿನಿಮಾಗಳು ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಆಲ್ ದಿ ಬೆಸ್ಟ್. ಒಳ್ಳೊಳ್ಳೆ ಸಿನಿಮಾಗಳನ್ನು ಇನ್ನಷ್ಟು ಕೊಡ್ತಾ ಹೋಗಿ ಸರ್. ಥ್ಯಾಂಕ್ ಯು ಯಶೋಧ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ದಯಾಳ್ ಪದ್ಮನಾಭ ಅವರ ಮಾತುಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.